ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಯಾಗಿರುವಂಥ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಮತ್ತು ತಾನು ಇದೀನಿ ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲವನ್ನು ಕೂಡ ಇತ್ತೀಚೆಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ಯಾವಾಗ ಬಿಗ್ ಬಾಸ್ ಮನೆಯಿಂದ 2 ಸಲ ಹೊರಗಡೆ ಹೋಗಿ ಒಳಗಡೆ ಬಂದು ಚೈತ್ರ ಕುಂದಾಪುರ, ಅದಾದ ಬಳಿಕ ಆಕೆ ನಡೆದುಕೊಳ್ತಿರುವಂಥ ರೀತಿ ಮತ್ತು ಇತರ ಸ್ಪರ್ಧಿಗಳ ಜೊತೆಗೆ ನಡೆದುಕೊಳ್ತಿರುವಂಥ ರೀತಿ, ಜೊತೆಗೆ ಇತರ ಸ್ಪರ್ಧಿಗಳ ಜೊತೆಗೆ ಆಡ್ತಿರುವಂಥ ಮಾತುಗಳು ಸಹಜವಾಗಿ ಸಾಕಷ್ಟು ಅನುಮಾನಗಳಿಗೆ ಮತ್ತು ಒಂದು ರೀತಿಯಾದಂಥ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಅದರಲ್ಲೂ ಕೂಡ ಈ ವಾರದ ಟಾಸ್ಕ್ನಲ್ಲಿ ಚೈತ್ರ ಕುಂದಾಪುರ ಸಿಕ್ಕಾಪಟ್ಟೆ ಇರಿಟೇಷನ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳ ಜೊತೆಗೂ ಕೂಡ ಕಿತ್ತಾಟವನ್ನು ಮಾಡ್ತಿರುವಂಥ ಚೈತ್ರ ಕುಂದಾಪುರ ತಾಳ್ಮೆಯಿಂದ, ಸಮಾಧಾನದಿಂದ ಮತ್ತು ಒಂದು ಯಾವುದೇ ವಿಚಾರವನ್ನು ಅಲ್ಲಿ ಚರ್ಚೆ ಮಾಡೋದಿರ್ಬೋದು ಅಥವಾ ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಒಂದು ಸಮಾಧಾನದಿಂದ ಮಾತನಾಡುವಂತಹ ಒಂದು ತಾಳ್ಮೆಯನ್ನೇ ಬೆಳೆಸ್ಕೊಂಡಿಲ್ಲ, ಬುದ್ಧಿಯನ್ನೇ ಬೆಳೆಸ್ಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಆಕೆಗೆ ತಾಳ್ಮೆ ಅನ್ನೋದೇ ಮರೆತು ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಆಕೆ ಕಿರಿಸೋದು, ಕೂಗೋದು ನೋಡಿದ್ರೆ ಗೊತ್ತಾಗ್ತಿದೆ. ಪ್ರತಿನಿತ್ಯ ಕೂಡ ಒಬ್ಬರಾದ್ಮೇಲೆ ಒಬ್ಬರ ಹತ್ರ ಕಿತ್ತಾಟವನ್ನು ಮಾಡ್ತಿರುವಂತಹ ಈಕೆಗೆ ಈಗಾಗಲೇ ರಜತ್ತು, ಚೈತ್ರಗೆ ದಿನಕ್ಕೆ ಹುಚ್ಚು ಹೆಚ್ಚಾಗ್ತಿದೆ ಅನ್ನುವಂಥ ಪಟ್ಟವನ್ನು ಕಟ್ಟಿದ್ದಾರೆ. ಈಗಾಗಲೇ ಚೈತ್ರ ಕುಂದಾಪುರ ಸಾಕಷ್ಟು ನಾಟಕವನ್ನು ಮಾಡ್ತಿದ್ದಾಳೆ ಅಂತೇಳಿ ಭವ್ಯ ಹೇಳಿದ್ರೆ, ಮತ್ತೊಂದು ಕಡೆ ತ್ರಿವಿಕ್ರಮ್ ಈಕೆ ಎಂತಹ ನವರಂಗಿ ಅನ್ನೋದನ್ನು ಈಗ ತೆರೆದಿಟ್ಟಿದ್ದಾರೆ. ಹೀಗಾಗಿ ಚೈತ್ರ ಕುಂದಾಪುರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ಅಚ್ಚರಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಹಾಗೆಯೇ ಚೈತ್ರ ಕುಂದಾಪುರ ಸ್ಕ್ರೀನ್ ಮೇಲೆ ಬಂದರೆ ಆಕೆಯ ಕಿರುಚಲು ಧ್ವನಿಯನ್ನು ಕೇಳಿದ್ರೆ ಅಪ್ಪ ಇರಿಟೇಷನ್ ಆಗುತ್ತೆ, ದಯವಿಟ್ಟು ಚಾನಲ್ ಚೇಂಜ್ ಮಾಡಿ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನು? ಚೈತ್ರ ಕುಂದಾಪುರ ಕಿರಿಸ್ತಾ ಇರೋದು, ಕೂಗುವಂಥದ್ದು ಮತ್ತು ರಂಪಾಟಗಳನ್ನು ಕ್ರಿಯೇಟ್ ಮಾಡ್ತಿರುವಂಥದ್ದು. ಈಗ ಚೈತ್ರ ಕುಂದಾಪುರ ಹೇಳುವಂಥ ವಿಚಾರ ಕರೆಕ್ಟೇ ಇದ್ದರೂ ಕೂಡ ಆಕೆ ಕಿರಿಚೋದು, ಕೂಗೋದು ಮತ್ತು ಸಿಕ್ಕಾಪಟ್ಟೆ ವಾಯ್ಸ್ ರೈಸ್ ಮಾಡಿದ ತಕ್ಷಣ ಆ ಕಿತ್ತೋಗಿರೋ ಧ್ವನಿಯನ್ನು ಕೇಳೋಕ್ಕಾಗದೆ ಎಂಥವರಾದರೂ ಕೂಡ ಇರಿಟೇಷನ್ ಆಗಲೇಬೇಕು. ಆ ರೀತಿ ಮಾಡ್ತಾ ಇದ್ದಾರೆ ಚೈತ್ರ ಕುಂದಾಪುರ. ಪರಿಣಾಮ ಚೈತ್ರ ಕುಂದಾಪುರ ಬಗ್ಗೆನೇ ಒಂದು ಅಸಹ್ಯ ಮೂಡುವಂತಹ ಭಾವನೆ ಎಲ್ಲ ವೀಕ್ಷಕರಲ್ಲೂ ಕೂಡ, ಬಿಗ್ ಬಾಸ್ ವೀಕ್ಷಕರಲ್ಲೂ ಕೂಡ ವ್ಯಕ್ತವಾಗ್ತಿದ್ದಾವೆ. ಅದಕ್ಕೆ ಸಾಕ್ಷಿಯಾಗಿ ಈಗ ಬಿಗ್ ಬಾಸ್ ಮನೆಯ ಯಾವುದೇ ಪ್ರೊಮೋವನ್ನು ರಿಲೀಸ್ ಮಾಡಿದರೂ ಕೂಡ ಕಲರ್ಸ್ ಪೇಜ್ನಲ್ಲಿ ನೀವು ಅದನ್ನು ನೋಡಬಹುದು. ಕಮೆಂಟ್ಗೆ ಹೋಗಿ ನೋಡಿದ್ರೆ ಇದೇ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದ್ದಾವೆ. ಮೊದಲು ಈ ಅಮ್ಮನನ್ನು ಮನೆಯಿಂದ ಹೊರಗಡೆ ಹಾಕಿ, ಮೊದಲು ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು. ಯಬ್ಬಾ ಅದೇನು ಕಿರಿಸ್ತೀಯ ಕಣಮ್ಮ, ನಿನ್ನಿಂದ ಬಿಗ್ ಬಾಸ್ ನೋಡೋದನ್ನೇ ಬಿಡಬೇಕಾಗುತ್ತಲ್ಲಮ್ಮ, ಈ ರೀತಿಯಾದಂಥ ಕಮೆಂಟ್ಸ್ಗಳೇ ಹೆಚ್ಚಾಗಿ ಕಾಣಿಸ್ತಿದ್ದಾವೆ. ಅದಕ್ಕೆ ಕಾರಣ ಈಕೆ ವರ್ತನೆ ಮಾಡ್ತಿರುವಂಥ ರೀತಿ. ಈಗ ನೋಡಿ, ಈ ವಾರದಲ್ಲಿ ಆರಂಭದಿಂದನೂ ಕೂಡ ಚಿಕ್ಕ ವಿಚಾರಕ್ಕೆ ಕಿತ್ತಾಟಗಳು. ಆರಂಭದಲ್ಲಿ ಈ TV ಮಾಧ್ಯಮಗಳ 2 ತಂಡವನ್ನು ಮಾಡಿದಾಗ, ಅಲ್ಲಿ ಉಸ್ತುವಾರಿಗಳ ನಡುವೆ ಕಿತ್ತಾಟಗಳು ನಡೆದಾಗ, ಸುರೇಶ್ ವಿರುದ್ಧ ಈಕೆ ಕಿತ್ತಾಡಿದ್ದು, ರೇಗಾಡಿದ್ದು ಮತ್ತು ಈಕೆ ಕಿರಿಚೋದು ಎಂಥವ್ರಿಗಾದರೂ ಕೂಡ ಇರಿಟೇಷನ್ ಆಗುತ್ತೆ. ಈಕೆ TV ಚಾನಲಲ್ಲಿ ಕೆಲಸ ಮಾಡಿದ್ದು ಹೌದಾ ಅಲ್ವಾ ಅಂತೇಳಿ ಅನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿ ಇರಿಟೇಷನ್ ಮಾಡಿಕೊಂಡು ಎಲ್ಲೂ ಕೂಡ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಕಿರಿಚಾಡಿ ಕೂಗಾಡಿ ಯಾವ ಕೆಲಸವೂ ಕೂಡ ಕಂಪ್ಲೀಟ್ ಆಗೋದಿಲ್ಲ. ತಾಳ್ಮೆಯಿಂದ ಮತ್ತು ಒಂದು ರೀತಿಯಲ್ಲಿ ಯಾವುದೇ ವಿಚಾರವನ್ನು ಸ್ಪಷ್ಟವಾಗಿ ಮಂಡಿಸುವಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟತೆ ಇರಬೇಕು ಮತ್ತು ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು. ಇದ್ಯಾವುದೂ ಕೂಡ ಇರದಂಥ ಚೈತ್ರ ಕುಂದಾಪುರ ಸಿಕ್ಕಾಪಟ್ಟೆ ಕಿರಿಚಿದ ತಕ್ಷಣ ಅದು ಒಳ್ಳೆಯ ವಿಚಾರವಾಗಿದ್ದರೂ ಕೂಡ ಅದು ಕನ್ವೆ ಆಗೋದು ಬೇರೆ ರೀತಿಯಲ್ಲಿ ಕನ್ವೆ ಆಗ್ತಾ ಇದೆ. ಈಗ ಈ ಚೈತ್ರ ಕುಂದಾಪುರ 3 ಸ್ಪರ್ಧಿಗಳ ಜೊತೆಗೆ ವಿಪರೀತವಾದಂಥ ಕಿತ್ತಾಟವನ್ನು ಈ ವಾರ ಮಾಡಿದ್ದಾರೆ. ಆರಂಭದಲ್ಲಿ ಉಸ್ತುವಾರಿಯಾಗಿದ್ದಂತಹ ಸುರೇಶ್ ಜೊತೆಗೆ ಕಿತ್ತಾಟ ಆಯಿತು. ಸುರೇಶ್ ಜೊತೆಗೆ ಕಿತ್ತಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶಭರಿತವಾಗಿ ಮಾತನಾಡಿದಂಥ ಚೈತ್ರ ಕುಂದಾಪುರ ಯಾವುದೇ ವಿಚಾರವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಎದುರಾಳಿಗಳು ಯಾವ ವಿಚಾರವನ್ನು ಕೂಡ ಮಂಡಿಸೋದಕ್ಕೆ ಅವಕಾಶವನ್ನು ಕೊಡದೆ ಹೇಳಿದಂಥ ಮಾತನ್ನೇ ಪದೇ ಹೇಳ್ತಾ ಬರೀ ಕಿರಿಚೋದು, ಕೂಗೋದು, ರಾಮಾಯಣವನ್ನು ಮಾಡ್ತಾ ಒಂದು ರೀತಿಯಲ್ಲಿ ಇರಿಟೇಷನ್ ಆಗೋ ಲೆವೆಲ್ಗೆ ಹೋಗ್ಬಿಡ್ತು. ಅದಾದ ಬಳಿಕ ಸ್ವತಃ ಶಿಶಿರ್ ಶಾಸ್ತ್ರಿಯ ಜೊತೆಗೂ ಕೂಡ ಕಿತ್ತಾಟವನ್ನು ಮಾಡ್ಕೊಳ್ತಾಳೆ ಇದೇ ಚೈತ್ರ ಕುಂದಾಪುರ. ಆಕೆಯ ಟೀಮ್ನವರ ಜೊತೆಗೇನೆ ಯಾಕೆ ಅಂದರೆ ಆಕೆ ಅಲ್ಲಿ ಹೇಳ್ತಾಳೆ, ನೀವು ನನ್ನನ್ನು ಹೊರಗಿಟ್ಟಿರೋದ್ರ ಬಗ್ಗೆ ನನಗೆ ಸಿಟ್ಟಿದೆ, ಆಕ್ರೋಶ ಇದೆ, ಹಾಗಾಗಿ ನಾನು ಹೀಗೆ ಮಾತನಾಡ್ತೀನಿ, ನೀವು ಸಹಿಸ್ಕೊಳ್ಳೇಬೇಕು, ಮಾಡಿದಂಥ ತಪ್ಪಿಗೆ ನೀವು ಸಹಿಸ್ಕೊಳ್ಳೇಬೇಕು. ನಾನು ಆಡ್ತೀನಿ ಅಂತ ಹೇಳಿದ್ರು ಕೂಡ ನನ್ನನ್ನು ಉಸ್ತುವಾರಿಯಾಗಿ ಮಾಡಿ ಸುಮ್ಮನೆ ಕೂರೋ ಹಂಗೆ ಮಾಡಿದ್ದೀರಾ, ಸೊ ದಟ್ಟು ಈ ಶಿಕ್ಷೆಯನ್ನು ನೀವು ಅನುಭವಿಸಬೇಕು ಅಂತೇಳಿ. ಅಂದರೆ ಆಕೆ ಉದ್ದೇಶ ಕ್ಲಿಯರ್ ಆಗುತ್ತೆ. ಆ ಮನೆಯ ಸದಸ್ಯರಿಗೆ ಇರಿಟೇಷನ್ ಮಾಡೋದು ಮಾತ್ರ ಇಲ್ಲಿ ಆಕೆ ಉದ್ದೇಶ ಆಗಿತ್ತು ಅಂತೇಳಿ. ಜೊತೆಗೆ ಆಕೆ ಕೇವಲ ಮನೆಯ ಸದಸ್ಯರಿಗೆ ಮಾತ್ರ ಇರಿಟೇಷನನ್ನು ಮಾಡಲಿಲ್ಲ, ನೋಡುವಂಥ ವೀಕ್ಷಕರಿಗೂ ಕೂಡ ಇರಿಟೇಷನನ್ನು ಮಾಡಿದ್ಲು ಅನ್ನೋದನ್ನು ಬಹುಶಃ ಆಕೆ ಅರ್ಥ ಮಾಡ್ಕೊಂಡಿಲ್ಲ. ಆಕೆಗೆ ಆ ವಿಚಾರ ಅರ್ಥ ಆಗುವಾಗ ಇನ್ನೂ ಕೂಡ ಜಾಸ್ತಿ ಸಮಯ ಬೇಕಾಗ್ಬೋದು. ಆಗ ಆಕೆ ಮನೆಯಲ್ಲಿ ಇರೋದಕ್ಕೆ ಅವಕಾಶವೂ ಕೂಡ ಇರೋದಿಲ್ಲ ಅಂತೇಳಿ ಅನಿಸುತ್ತೆ. ಇನ್ನು ಶಿಶಿರ್ ಜೊತೆಗೆ ಈಕೆಯ ಕೆಲವೊಂದು ವಿಚಾರಗಳ ಕಿತ್ತಾಟ ಮುಗಿದ ಬಳಿಕ ಈಕೆಯ ಕಿತ್ತಾಟ ಶುರುವಾಗೋದು ತ್ರಿವಿಕ್ರಮ್ ಜೊತೆಗೆ.
ಯಾವಾಗ ತ್ರಿವಿಕ್ರಮ್ ಜೊತೆಗೆ ಈಕೆಯ ಕಿತ್ತಾಟ ಆರಂಭ ಆಗ್ತದೋ ಆಗ ಹಳೆಯ ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರ್ತದೆ. ನಾಮಿನೇಷನ್ ಸಂದರ್ಭದಲ್ಲಿ ಈ ತ್ರಿವಿಕ್ರಮ್ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸ್ತಾನೆ. ಚೈತ್ರ ಕುಂದಾಪುರ ಸುಮ್ಮನೆ ಇರೋದು ಇಲ್ಲ, ಸಖತ್ ಐಡಿಯಾಗಳನ್ನು ಮಾಡಿ ಏನೇನೋ ಮಾಡ್ತಾನೆ ಇರ್ತಾನೆ. ಆ ಲೆಕ್ಕದಲ್ಲಿ ಅಣ್ಣ ಅಂತ ಹೇಳಿ ಕರೆಯೋ ಶಿಶಿರ್ ಬಗ್ಗೆನೂ ಕೂಡ ಕಮೆಂಟನ್ನು ಮಾಡಿ ಈಕೆ ಹಾಗೆ ಶಿಶಿರ್ ಮುಂದೆ ಚೈತ್ರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಈಗ ಬ್ಲಾಸ್ಟ್ ಆಗಿದೆ. ಏನು? ಹೌದು, ಚೈತ್ರ ಕುಂದಾಪುರ ತಮ್ಮ ಶಿಶಿರ್ ಅಣ್ಣನ ಬಗ್ಗೆನೇ ಕೆಟ್ಟದಾಗಿ ಮಾತನಾಡಿದ್ದಾರೆ. ಅದನ್ನು ತ್ರಿವಿಕ್ರಮ್ ಮುಂದೆನೂ ಕೂಡ ಹೇಳಿಕೊಂಡಿದ್ದಾಳೆ. ಆ ಮಾತನ್ನೇ ಇದೀಗ ತ್ರಿವಿಕ್ರಮ್ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ. ಶಿಶಿರ್ ಬಾಯ್ ಚೈತ್ರ ಅವರನ್ನು ನಂಬಲೇಬೇಡಿ ಅಂತಲೇ ನೇರವಾಗಿ ಸಲಹೆಯನ್ನು ಕೊಡ್ತಾರೆ. ಅದು ಕೂಡ ಚೈತ್ರ ಎದುರುಗಡೆನೆ. ಶಿಶಿರ್ ಶಾಸ್ತ್ರಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಮನೆಯ ಹುಡುಗಿಯರ ಜೊತೆಗೂ ಕೂಡ ಚೆನ್ನಾಗಿಯೇ ಇದ್ದಾರೆ. ಚೈತ್ರ ಕುಂದಾಪುರ ಅವರನ್ನು ತಂಗಿ ಅಂತಲೇ ತಿಳಿದುಕೊಂಡಿದ್ದಾರೆ. ಆ ಪ್ರಕಾರ ಅದನ್ನು ನಿಭಾಯಿಸ್ತಲೂ ಕೂಡ ಇದ್ದಾರೆ. ಆದರೆ ಚೈತ್ರ ಕುಂದಾಪುರ ಅದನ್ನು ಉಳಿಸಿಕೊಂಡಲ್ಲ ಅಂತಲೂ ಕೂಡ ಹೇಳಬಹುದು ಅಂತಾರೆ. ಆದರೆ ಚೈತ್ರ ಹಿಂದೆ ಮಾತನಾಡಿರುವಂಥ ಸತ್ಯವನ್ನು ಇದೀಗ ತ್ರಿವಿಕ್ರಮ್ ರಿವೀಲ್ ಮಾಡಿದ್ದಾರೆ. ಶಿಶಿರ್ ಹುಡುಗಿಯರ ಹಿಂದೆ ಸುತ್ತುವಂಥ ಜೊಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಮಾತು ಶಿಶಿರ್ ಶಾಸ್ತ್ರಿಗೆ ಸಿಕ್ಕಾಪಟ್ಟೆ ಬೇಸರ ಮಾಡಿದೆ. ಒಂದು ಕಡೆ ಚೈತ್ರ ಬಗ್ಗೆ ಅಸಮಾಧಾನ ಸ್ಫೋಟವಾಗಿದ್ದರೆ ಮತ್ತೊಂದು ಕಡೆ ತ್ರಿವಿಕ್ರಮ್ ಬಗ್ಗೆಯೂ ಕೂಡ ಶಿಶಿರ್ಗೆ ಅಸಮಾಧಾನ ಒಂದು ರೀತಿಯಲ್ಲಿ ಇದ್ದೇ ಇದೆ. ಇನ್ನು ಈ ಮಾತನ್ನು ಚೈತ್ರ ಕುಂದಾಪುರ ಯಾವ ಕಾರಣಕ್ಕೂ ಕೂಡ ನಾನು ಒಪ್ಪೋದಿಲ್ಲ, ನಾನು ಹಾಗೆ ಹೇಳಿಯೇ ಇಲ್ಲ, ಹಾಗೇನಾದರೂ ನಾನು ಹೇಳಿದರೆ ನೀವು ಕಾಲಲ್ಲಿ ಹಾಕಿರೋದು ನನಗೆ ತಂದು ಹೊಡಿರಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಚಪ್ಪಲೆಯಲ್ಲಿ ಹೊಡಿರಿ ಅಂತಲೂ ಕೂಡ ಹೇಳ್ತಾರೆ ಚೈತ್ರ. ಇದೇ ಮಾತನ್ನು ತ್ರಿವಿಕ್ರಮ್ ಕೂಡ ಹೇಳ್ತಾರೆ. ಆಕೆ ಹೇಳಿರೋದು ಅಲ್ಲವಂತ ಆದರೆ ನಿಮ್ಮ ಕಾಲಲ್ಲಿರೋದ್ರಲ್ಲಿ ನನಗೆ ಹೊಡಿರಿ ಅಂತಲೂ ಕೂಡ ಹೇಳ್ತಾರೆ. ಒಂದು ರೀತಿಯಲ್ಲಿ ಇದು ಶಿಶಿರ್ಗೆ ಒಂದು ಇರಿಸು ಮುರಿಸಿನ ಸಂದರ್ಭ ಅಲ್ಲ, ಅದು ಸತ್ಯನೂ ಕೂಡ. ಶಿಶಿರ್ ಜೊಲ್ಲ ಅಂತೇಳಿ ಯಾರು ತಾನೇ ಒಪ್ತಾರೆ ಹೇಳಿ? ಆರಂಭದಲ್ಲಿ ಆತ ಇದ್ದಂಥ ರೀತಿ, ಆನಂತರ ಆತ ಇರುವಂಥ ರೀತಿ ಎಲ್ಲವೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲವಾದರೆ ಯಾವಾಗಲೂ ಕೂಡ ಐಶ್ವರ್ಯಗಳನ್ನು ಅಡ್ವಾಂಟೇಜ್ ಆಗಿ ಈತ ಬಳಸ್ಕೊಳ್ತಿರ್ಲಿಲ್ಲ. ಜೊಲ್ಲ ಅನ್ನೋದರಲ್ಲಿ ಡೌಟೇ ಇಲ್ಲ. ಸತ್ಯ ಚೈತ್ರ ಕುಂದಾಪುರ ಹೇಳಿರೋದ್ರಲ್ಲಿ ಸತ್ಯನೇ ಇದೆ. ಬಟ್ಟು ಅಲ್ಲಿ ಹೇಳಿರೋದ್ರ ಬಗ್ಗೆ ಶಿಶಿರ್ಗೆ ಬೇಸರ ಇದೆ. ಇನ್ನು ಈ ವಿಚಾರವನ್ನು ತ್ರಿವಿಕ್ರಮ್ ಬಹಿರಂಗವಾಗಿ ಹೇಳಿರೋದ್ರ ಬಗ್ಗೆನೂ ಕೂಡ ಸ್ವಲ್ಪ ಬೇಸರ ಇದೆ. ಇನ್ನು ಶಿಶಿರ್ ಸಿಕ್ಕಾಬಟ್ಟೆ ಅಪ್ಸೆಟ್ ಕೂಡ ಆಗಿದ್ದಾರೆ. ಚೈತ್ರ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಹೀಗೆ ಏನೇನೋ ಸರ್ಕಸನ್ನು ಮಾಡ್ತಿದ್ದಾರೆ. ಬಾರಲೋ ಹೋಗಲೋ ಅಂತಲೂ ಕೂಡ ಏಕವಚನದಲ್ಲಿ ತ್ರಿವಿಕ್ರಮ್ಗೆ ಮಾತನಾಡಿರೋದು ಕೂಡ ಇದೆ. ಒಟ್ಟಾರೆ ಚೈತ್ರ ಕುಂದಾಪುರ ಮನೆಯಲ್ಲಿ ಸೌಂಡ್ ಮಾಡ್ತಾನೆ ಒಂದು ಸದ್ದನ್ನು ಕ್ರಿಯೇಟ್ ಮಾಡಬೇಕು, ಈ ಮೂಲಕ ಮನೆಯಲ್ಲಿ ಇರಬೇಕು ಅನ್ನುವಂತಹ ಪ್ಲಾನಿಂಗನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದು ಮೊದಲ ಭಾಗ. ಇನ್ನು ಎರಡನೇ ಭಾಗ ಇಲ್ಲಿ ಭವ್ಯ ಇದೇ ಚೈತ್ರ ಕುಂದಾಪುರ ಬಗ್ಗೆ ಆಡಿರುವಂಥ ಮಾತುಗಳು. ಹೌದು, ಇಲ್ಲಿ ಚೈತ್ರ ಕುಂದಾಪುರ ಬಗ್ಗೆ ಭವ್ಯ ಕೂಡ ಒಂದಷ್ಟು ಸೀಕ್ರೆಟ್ಸ್ಗಳನ್ನು ಬಿಚ್ಚಿಟ್ಟಿದ್ದಾರೆ. ಈ ಮನೆಯಲ್ಲಿ ಆಗಾಗ ತಲೆ ಸುತ್ತಿ ಬೀಳುವಂತಹ ಚೈತ್ರ ಕುಂದಾಪುರ ಆಗಾಗ ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ದಾರೆ. ಕಾರಣ ಅವರಿಗೆ ಹೊರಗಿನ ವಿಚಾರ ಇಲ್ಲಿ ನೀಟಾಗಿ ಒಳಗಡೆ ಬರಬೇಕು ಅನ್ನುವಂಥ ಕಾರಣಕ್ಕೇನೋ ಗೊತ್ತಿಲ್ಲ. ಅಂದರೆ ಇಲ್ಲಿ ಒಳಗಡೆ ಈ ಸ್ಪರ್ಧಿಗಳ ಆಟವನ್ನು ಹೇಗೆ ಹೊರಗಡೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳುವಂಥ ಕಾರಣಕ್ಕೋಸ್ಕರ ಈಕೆ ಆಗಾಗ ಹೊರಗಡೆ ಹೋಗ್ತಿದ್ದಾರೆ ಅನ್ನುವಂತಹ ಅನುಮಾನವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಭವ್ಯ. ತಲೆ ಸುತ್ತಿ ಬಂದು ಆಗಾಗ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತಲೂ ಕೂಡ ಭವ್ಯ ಚೈತ್ರಗೆ ತಿಳಿದಿದ್ದಾರೆ. ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಭವ್ಯ ಹೇಳಿರುವಂಥದ್ದು. ಇದರಿಂದ ಒನ್ಸ್ ಅಗೇನ್ ಚೈತ್ರ ಮತ್ತೆ ಸಿಕ್ಕಾಬಟ್ಟೆ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಎಲ್ಲದೂ ಕೂಡ ಆಗುತ್ತೆ. ಬಟ್ ಭವ್ಯ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇಷ್ಟಾದ ಮೇಲೆ ನೆಕ್ಸ್ಟು ಒನ್ಸ್ ಅಗೇನ್ ಗುರು ಅಂತ ಹೇಳಿಬಿಟ್ಟು ಪಟ್ಟವನ್ನು ಕೊಟ್ಟಿದ್ದಂಥ ರಜತ್ ಮತ್ತು ಚೈತ್ರ ನಡುವೆ ಶುರುವಾದಂತಹ ಕಿತ್ತಾಟ. ಹೌದು, ರಜತ್ ಈಗಾಗಲೇ ಹಿಂದಿನ ವಾರನೇ ಈ ಚೈತ್ರ ಬಗ್ಗೆ ಒಂದಷ್ಟು ಅಸಮಾಧಾನಗಳನ್ನು ಹೊರಗಡೆ ಹಾಕಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಚೈತ್ರನನ್ನ ಗುರು ಅಂತೇಳಿ ಅಕ್ಸೆಪ್ಟ್ ಮಾಡಿದ್ರು. ಚೈತ್ರಳನ್ನು ಹೊರಗಡೆ ಹಾಕೋದೇ ನನ್ನ ಉದ್ದೇಶ ಅಂತಲೂ ಕೂಡ ಬಹಿರಂಗವಾಗಿ ಚಾಲೆಂಜನ್ನು ಹಾಕಿದ್ರು. ಅಂದರೆ ಆಕೆಯನ್ನು ಮನೆಯಿಂದ ಹೊರಗಡೆ ಹಾಕೋದೇ ನನ್ನ ಉದ್ದೇಶ ಅಂತೇಳಿ ನೇರವಾಗಿ ಹೇಳಿದರು. ಇದೇ ಮುಂದುವರೆದಿದೆ. ಈಗ ಕ್ಯಾಪ್ಟನ್ಟಿ ಟಾಸ್ಕ್ನಿಂದ ಹೊರಗಿಟ್ಟ ಬಳಿಕ ರಜತ್ ಅವರ ಮೇಲೆ ಕೂಗಾಡಿರುವಂಥ ಚೈತ್ರ ಇದು ನಿಮ್ಮ ಡಿಸಿಷನ್ ಅಲ್ಲ ಅಂತೇಳಿ ಕೂಗ್ತಾರೆ. ಅದಕ್ಕೆ ರಜತ್ ಅವ್ರಿಗೂ ಕೂಡ ಕೋಪ ನೆತ್ತಿಗೇರಿ ಹೋಯಿತು. ಯಾವಾಗ ನೋಡಿದ್ರೂ ಈ ಅಮ್ಮಂದು ಏನಾದರೂ ಒಂದು ಇದ್ದೇ ಇರ್ತದೆ. ದಿನೇ ದಿನೇ ಚೈತ್ರ ಅವ್ರಿಗೆ ಹುಚ್ಚು ಹೆಚ್ಚಾಗ್ತಿದೆ ಅಂತಲೂ ಕೂಡ ನೇರವಾಗಿ ಬಹಿರಂಗವಾಗಿ ಕೂಗ್ತಾರೆ. ಇದಕ್ಕೆ ತ್ರಿವಿಕ್ರಮ್ ಕೂಡ ಹೌದು ಅಂತಲೂ ಕೂಡ ಹೇಳ್ತಾರೆ. ಚೈತ್ರ ಅವರ ಹುಚ್ಚು ನೋಡಿ ನನಗೆ ನಗು ಬರ್ತಿದೆ ಅಂತಲೂ ರಜತ್ ಹೇಳ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಚೈತ್ರ ಮತ್ತು ರಜತ್ ನಡುವೆ ಸಿಕ್ಕಾಪಟ್ಟೆ ತಾರಕಕ್ಕಾದಂತಹ ಗಲಾಟೆಯೂ ಕೂಡ ಏರ್ಪಡುತ್ತೆ. ಟಾಸ್ಕ್ ವಿಚಾರದಲ್ಲಿ ಶುರುವಾದಂಥ ಜಗಳ ವೈಯಕ್ತಿಕ ವಿಚಾರಕ್ಕೂ ಕೂಡ ತಲುಪಿಬಿಡುತ್ತೆ. ಚೈತ್ರ ಮನೆಯಲ್ಲಿ ಕಿರುಚಾಟ ರಂಪಾಟ ನಡೆಸ್ತಾ ಎಲ್ಲರ ಜೊತೆಗೂ ಕೂಡ ಜಗಳವಾಡ್ತಿದ್ರೆ ವಾರಾಂತ್ಯದಲ್ಲಿ ಮಾತ್ರ ಕಿಚ್ಚನ ಮುಂದೆ ನಾನೇನು ಹೇಳೇ ಇಲ್ಲ ಅನ್ನುವಂಥ ನಾಟಕವನ್ನು ಆಡ್ತಾ ಇದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಅದು ಸತ್ಯನೂ ಕೂಡ. ಏನೂ ಕೂಡ ಆಡೇ ಇಲ್ಲ, ಏನೂ ಕೂಡ ಮಾತೇ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ನಾಟಕವನ್ನು ಮಾಡುವಂಥ ಈ ನೌಟಂಕಿ ಚೈತ್ರ ವಾರಾಂತ್ಯದಲ್ಲಿ ಇರುವ ರೀತಿಯೇ ಬೇರೆ ರೀತಿ, ವಾರದ ನಡುವಲ್ಲಿ ಇರೋದೇ ಬೇರೆ ರೀತಿ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ.
ಇದೇ ಕಿಚ್ಚ ಸುದೀಪ್ ಅವರ ಮುಂದೆ ಅಂಡು ಸುಟ್ಟ ಬೆಕ್ಕಿನ ರೀತಿ ಕೂರುವಂಥ ಚೈತ್ರ ಕುಂದಾಪುರ ಬೇರೆ ಸಮಯದಲ್ಲಿ ಅಂಡಿಗೆ ಬೆಂಕಿ ಇಟ್ಟ ಅಂತಹ ರೀತಿಯಲ್ಲಿ ಒದ್ದಾಡೋದು, ಕಿರುಚಾಡೋದು, ಕೂಗಾಡೋದು ಮತ್ತು ಒಂದು ರೀತಿಯಲ್ಲಿ ಇರಿಟೇಷನ್ ಮಾಡೋದನ್ನು ನೋಡಿದ್ರೆ ನಾವು ಯಾಕೆ ಬಿಗ್ ಬಾಸ್ ನೋಡಬೇಕು ಅಂತೇಳಿ ಅನಿಸುತ್ತೆ ಅಂತಲೂ ಕೂಡ ಕೆಲವರು ಕಮೆಂಟನ್ನು ಮಾಡ್ತಿದ್ದಾರೆ. ಈ ನಡುವೆ ಚೈತ್ರ ಕುಂದಾಪುರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ನೆಗೆಟಿವ್ಗಳು ವ್ಯಕ್ತವಾಗ್ತಿದ್ದಾವೆ. ಚೈತ್ರ ಕುಂದಾಪುರ ಆಡ್ತಿರುವಂತಹ ಮಾತುಗಳು, ಚೈತ್ರ ಕುಂದಾಪುರ ಆಡ್ತಿರುವಂಥ ರೀತಿ, ಇವೆಲ್ಲದರ ಬಗ್ಗೆನೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಸ್ಫೋಟ ಆಗ್ತಿದೆ. ಇದು ಶುಕ್ರವಾರಕ್ಕೂ ಕೂಡ ನಿಂತಿಲ್ಲ. ಶುಕ್ರವಾರವೂ ಕೂಡ ಶಿಶಿರ್ ಮತ್ತು ಚೈತ್ರ ಒಂದು ರೀತಿಯಲ್ಲಿ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಕೂತಿದ್ರೆ, ಮತ್ತೊಂದು ಕಡೆ ರಜತ್ ಇದೇ ಚೈತ್ರ ಬಗ್ಗೆ ಮತ್ತಷ್ಟು ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ನನಗೆ ನಾಲ್ಗೆಯಲ್ಲಿ ಶಕ್ತಿ ಇರೋದಲ್ಲ, ತೋಳಿನಲ್ಲಿ ಅಂತ ಹೇಳಿಬಿಟ್ಟು ಈ ಹಿಂದೆ ಏನು ಹೇಳಿದ್ರಲ್ಲ, ಅದೇ ಡೈಲಾಗ್ಗಳು ಮತ್ತೆ ರಿಪೀಟ್ ಆಗಿದ್ದಾವೆ. ಇಲ್ಲಿ ರಜತ್ ಮತ್ತೆ ಹೇಳ್ತಾರೆ, ನಮ್ಮ ಬಾಸ್ ನೀವು, ನಿಮ್ಮನ್ನು ಹೊರಗಡೆ ಹಾಕೋವರೆಗೂ ಕೂಡ ನನಗೆ ಸಮಾಧಾನವೇ ಇಲ್ಲ ಅನ್ನುವಂಥ ಮಾತನ್ನು ಚೈತ್ರ ಕುಂದಾಪುರಗೆ ರಜತ್ ಹೇಳ್ತಾರೆ. ರಜತ್ತು ಇದೇ ಟಾಸ್ಕ್ನಿಂದ ಹೊರಗಡೆ ಬಂದಾಗ ಇದೇ ಚೈತ್ರ ಹಾಡಿ ಕುಣಿದಿದ್ಲು. ಹಾಡಿ ಕುಣಿಯೋದು ಮಾತ್ರವಲ್ಲದೆ ಒಂದಷ್ಟು ಪಿತ್ತ ನೆತ್ತಿಗೇರುವಂಥ ಮಾತುಗಳನ್ನು ಕೂಡ ಆಡಿ ರೊಚ್ಚಿಗೇಳುವಂತೆ ಮಾಡಿದ್ಲು. ಆದರೆ ರಜತ್ ಅಲ್ಲೂ ಕೂಡ ಹಿಂದೇಟನ್ನು ಹಾಕಲಿಲ್ಲ. ಏನು ತಿರುಗೇಟನ್ನು ಕೊಡಬೇಕು ಅದನ್ನು ಕೊಟ್ಟೇ ಅವತ್ತಿನ ಎಲ್ಲ ಲೆಕ್ಕಾಚಾರವನ್ನು ಕೂಡ ಚುಕ್ತ ಮಾಡಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಚೈತ್ರ ಇಲ್ಲಿ ಗಂಡು ಬೇರೆ ರೀತಿ ವರ್ತನೆಯನ್ನು ಮಾಡ್ತಿರೋದು ಮಾತ್ರವಲ್ಲದೆ ಇರಿಟೇಷನ್ ಕ್ಯಾಂಡಿಡೇಟ್ ರೀತಿಯೂ ಕೂಡ ವರ್ತನೆಯನ್ನು ಮಾಡ್ತಿದ್ದಾರೆ. ಸಿಕ್ಕಾಬಟ್ಟೆ ಇರಿಟೇಷನ್ ಮಾಡ್ತಿದ್ದಾರೆ ಅನ್ನೋದು ಸತ್ಯ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಚೈತ್ರ ಕುಂದಾಪುರ ಈ ಆಟದ ಶೈಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.